ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಆರ್ ಶ್ರೀಲತಾ. ಅವರು MBBS MD ಅದನ್ನ ಬೆಂಗಳೂರು ನಲ್ಲಿ ಮಾಡಿ ರಿಟೈರ್ಡ್ ಫ್ರಮ್ ದ BMCRI. ಅದರಲ್ಲೂ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಇಮ್ಯುನೋ ಹೆಮಟಾಲಜಿ ಮತ್ತು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಡಿಪಾರ್ಟ್ಮೆಂಟ್ ಇಂದ ರಿಟೈರ್ಡ್ ಆಗಿದ್ದಾರೆ. ಅದಲ್ಲದೆ ಅವರು ತಮ್ಮ ಸುದೀರ್ಘವಾದಂಥ ಒಂದು ವೃತ್ತಿಯಲ್ಲಿ 3,000ಕ್ಕೂ ಹೆಚ್ಚು ಜನ ದಾನಿಗಳಿಗೆ ಪ್ರೋತ್ಸಾಹ ಮಾಡಿಬಿಟ್ಟು ಅವರು ರಕ್ತದಾನ ಮಾಡೋ ಹಾಗೆ ಮಾಡಿದ್ದಾರೆ. ಅದಲ್ಲದೆ ಅವರು ಈಗ ಪ್ರೆಸೆಂಟ್ನಲ್ಲಿ ಇಂಡಿಯನ್ ಸೊಸೈಟಿ ಆಫ್ ಇಮ್ಯುನೋ ಹೆಮಟಾಲಜಿ ಅಂಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕರ್ನಾಟಕ ಚಾಪ್ಟರ್ದು ಅಧ್ಯಕ್ಷರಾಗಿದ್ದಾರೆ. ಅದಲ್ಲದೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ಡ್ಯೂರಿಂಗ್ ದ ಕೊರೋನಾ ವಾರಿಯರ್ ಅಂತ 2022ರಲ್ಲಿ ತಗೊಂಡಿದ್ದಾರೆ. ಹಾಗಾಗಿ ಅವರು ಅತ್ಯಂತ ಸೃಜನಶೀಲರಾದಂಥ ವೈದ್ಯರಾಗಿದ್ದಾರೆ. ಸಹಾನುಭೂತಿ ಇರುವಂಥ ವೈದ್ಯರು. ರಕ್ತದಾನ ಮಾಡೋದ್ರಿಂದ ಜೀವದಾನ ಮಾಡಿದ ಹಾಗೆ ಅಂತನ್ನೋದನ್ನ ಅವರು ಎತ್ತಿ ಹಿಡಿದಿದ್ದಾರೆ. ಎಷ್ಟೋ ಸಲ ಸಾವನ್ನ ನಾವು ಉಳಿಸ್ಬೇಕು ಅಂತಂದ್ರೆ ನಾವು ರಕ್ತದಾನ ಕೊಟ್ಟಿದ್ರಿಂದ ಅವರು ಉಳಿತಾರೆ. ಹಾಗಾಗಿ ಜನರಿಗೆ ಇಂಥ ಉತ್ಕೃಷ್ಟವಾದಂಥ ಉತ್ತಮ ದಾನ ಮಾಡೋ ಕಡೆಗೆ ಪ್ರೋತ್ಸಾಹ ಮಾಡಕ್ಕೆ, ಅವ್ರಿಗೆ ತರಬೇತಿ ಕೊಡಕ್ಕೆ ಇವತ್ತು ಅವ್ರು ಬಂದಿದ್ದಾರೆ. ಅವರನ್ನ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಶ್ರೀಲತಾ ಅವರೇ, ಎಷ್ಟೋ ಜನರಿಗೆ ರಕ್ತ ಕೊಡ್ಬೇಕು ಅಂತ ಅನ್ಸುತ್ತೆ ಬೇರೆಯವ್ರು ಕೊಟ್ಟಿದ್ ನೋಡ್ಬಿಟ್ಟು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಮನಸ್ಸಿನಲ್ಲಿ ಭಯ ಇರುತ್ತೆ. ಕೆಲವ್ರಿಗಂತೂ ರಕ್ತ ನೋಡಿದ ತಕ್ಷಣ ಕಣ್ಕತ್ಲು ಬಂದು ಬಿದ್ಬಿಡ್ತಾರೆ. ಹಾಗಾಗಿ ಆಮೇಲೆ ಎಷ್ಟೋ ಜನರಿಗೆ ತಾನು ಸರಿ ಇದೆನೋ ಇಲ್ಲೋ, ನನ್ಗೇನಾದ್ರೂ ಕಾಯಿಲೆ ಇದೆನೋ ಅನ್ನೋ ಚಿಂತೆನೂ ಇರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ ಅವರು ರಕ್ತದಾನ ಮಾಡ್ಬೇಕಾದ್ರೆ ಯಾವ್ಯಾವ ತರದ ಪೂರ್ವ ಸಿದ್ಧತೆ ಮಾಡ್ಬೇಕು ಅಂತ ದಯವಿಟ್ಟು ತಿಳಿಸ್ಕೊಡಿ. ಪೂರ್ವ ಸಿದ್ಧತೆ ತುಂಬಾ ಬೇಕಾಗಿದೆ ಮೇಡಮ್ ಇದಕ್ಕೆ. ಯಾಕಂತ ಹೇಳಿದ್ರೆ ಯಾರು ಕೇಳಿದ್ರು ಮೊಟ್ಟ ಮೊದಲು ನನ್ಗೆ ಭಯ ಅಂತ ಹೇಳ್ತಾರೆ. ಇನ್ನೊಬ್ರು ಕೇಳಿದ್ರೆ ನನ್ನ ಹತ್ರನೇ ರಕ್ತ ಇಲ್ಲ ಅಂತ ಅದು ಬೇರೆ ಹೇಳ್ತಾರೆ. ಮತ್ತೆ ಇದಕ್ಕೆಲ್ಲ ಮಾನಸಿಕವಾಗಿ ಅವ್ರು ಪ್ರಿಪೇರ್ ಆಗ್ಬೇಕು. ಮೊಟ್ಟ ಮೊದಲು ಅದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಗಟ್ಟಿ ಮನ್ಸು ಮಾಡ್ಕೊಂಡು ಇದು ನೋವು ಆಗೋದಿಲ್ಲ, ಇರುವೆಯಷ್ಟು ಅಥವಾ ಸೊಳ್ಳೆಯಷ್ಟು ಮಾತ್ರ ನೋವಾಗುತ್ತೆ ಅಂತ ಮನದಟ್ಟು ಮಾಡ್ಕೊಂಡು, ಹೌದು, ಮನದಟ್ಟು ಮಾಡ್ಕೊಂಡು ಮುಂದೆ ಬಂದ್ರೆ ಅವ್ರಿಗೂ ಒಳ್ಳೇದು. ಎಷ್ಟು ಒಳ್ಳೇದಂತ ಹೇಳಿದ್ರೆ 5,000ರಿಂದ 6,000ದಷ್ಟು ಇನ್ವೆಸ್ಟಿಗೇಷನ್ಸ್ ಫ್ರೀ ಆಗುತ್ತೆ. ಮತ್ತೆ 18 ಕಾಯಿಲೆಯಿಂದ ಅವ್ರ ಶರೀರ ಪಾರಾಗಿದೆ ಅಂತ. ಯಾಕಂತಂದ್ರೆ ಅವರು ರಕ್ತದಾನ ಮಾಡಕ್ ಬಂದಾಗ ನೀವು ಮಾಡುವಂತ ಎಲ್ಲಾ ಪರೀಕ್ಷೆಗಳು ಅವ್ರು ತಾವಾಗೆ ಮಾಡಿಸ್ಕೊಂಡಿದ್ರೆ 5,000 ರೂಪಾಯಿ ಕಟ್ಟಬೇಕಾಗಿತ್ತು. ಸೊ ಹಾಗಾಗಿ ಪುಕ್ಕಟೆಯಾಗಿ ಎಲ್ಲಾ ಇಡೀ ಶರೀರದ ಚಿಕಿತ್ಸೆನೂ ಕಾಯಿಲೆಗಳು ಕಂಡಿಡ್ದಂಗಾಗತ್ತೆ. ಮತ್ತೆ ಅವ್ರ ಶರೀರ ಬೇರೆಯವ್ರಿಗೆ ರಕ್ತ ಹೋಗಿದೆ ಅಂತ ಹೇಳಿದ್ರೆ ಅವ್ರ ಶರೀರ 18 ಕಾಯಿಲೆಯಿಂದ ಪಾರಾಗಿದೆ ಅಂತ ಅರ್ಥ. ಮತ್ತೆ ಯಾವ್ದಾದ್ರು 18 ಕಾಯಿಲೆಗಳು? ಅದು 18 ಕಾಯಿಲೆಗಳಂದ್ರೆ ಮೊಟ್ಟ ಮೊದಲು ಅನಿಮಿಯಾ ಇರುತ್ತೆ. ಅನಿಮಿಯಾ ಇದ್ರೆ ನಾವು ತಗೊಳ್ಳೋದೇ ಇಲ್ಲ. ಅನಿಮಿಯಾ ಇದ್ರೆ ಸಾಕಷ್ಟು ಇನ್ಫೆಕ್ಷನ್ಸ್ ಎಲ್ಲ ಬರಬಹುದು. ಏನೇ ಇನ್ಫೆಕ್ಷನ್ಸ್, ಟ್ಯೂಬರ್ಕ್ಲೋಸಿಸ್ ನಾವು BCG ಅನ್ನ ತಗೊಂಡಿರ್ತೀವಿ. ಹಾಗಿದ್ರು ಕೂಡ ನಾವು ಚಿಕ್ಕಂದ್ರೆ ತಗೊಂಡ್ರು ಕೂಡ ಅದು ಕಂಟ್ರೋಲ್ ಅಲ್ಲೇ ಇಲ್ಲ ಈಗ್ಲೂ ಕೂಡ. ಸೊ ಹಾಗಾಗಿ ಟ್ಯೂಬರ್ಕ್ಲೋಸಿಸ್ ಬರ್ಬೋದು ಅಥವಾ ಬೇರೆ ಇನ್ಫೆಕ್ಷನ್ಸ್ ಏನೇ ಹೌದು. ಅನಿಮಿಯಾ 1% 1 g% ಅಥವಾ 2 g% ಆತ ಬಂದ್ರೆ ಹಾರ್ಟ್ ಫೇಲಿಯರ್ಗೂ ಹೋಗ್ಬೋದು. ಇದು ಇದು ಜನಗಳಿಗೆ ನೋಡಿ, ಅನಿಮಿಯಾ ಹೇಗೆ ಅಂದ್ರೆ ಅದರಲ್ಲಿ ಬರುವಂತ ಏದುಸಿರು ಬರೋದು, ಸುಸ್ತಾಗೋದು, ಎದೆ ಹೊಡ್ಕೊಳ್ಳೋದು, ಎದೆ ನೋವು ಬರೋದು ಎಲ್ಲ ಹಾರ್ಟ್ ಅಟ್ಯಾಕ್ ತರಾನೇ ಗೊತ್ತಾಗತ್ತೆ. ಆದ್ರೆ ಅದು ಅವ್ರಿಗೆ ಹಾರ್ಟ್ ಟ್ರಬಲ್ ಇರೋದಿಲ್ಲ. ಅದನ್ನ ಕಂಡು ಹಿಡಿತೀರಿ. ಮತ್ತೆ ಸೊ ಅದನ್ನು ದೂರ ಮಾಡ್ದಂಗ ಆಯ್ತು. ಅದ್ ಬಿಟ್ರೆ ರಕ್ತ ಕೊಟ್ಟಾದ ನಂತರ ನಾವು HIV ಇನ್ಫೆಕ್ಷನ್, ಮತ್ತೆ HBsAg, HPC, ಮತ್ತೆ ಸಿಫಿಲಿಸ್, ಮತ್ತೆ ಮಲೇರಿಯಾ ಇಂತ ಒಂದು ದೊಡ್ಡ ಕಾಯಿಲೆಗಳನ್ನ ನಾವು ನೋಡ್ಬಿಟ್ಟೆ ನಾವು ಬೇರೆಯವ್ರಿಗೆ ರಕ್ತ, ಅಂದ್ರೆ ಸೆಕ್ಸುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅವರಲ್ಲಿ ಏನಾದ್ರೂ ಇದ್ರೆ ಆ ರಕ್ತವನ್ನ ಕೊಡೋದಿಲ್ಲ. ಹಾಗಾಗಿ ರಿಜೆಕ್ಟ್ ಆಗತ್ತೆ. ಹಾಗಾಗಿ ಅವರಲ್ಲಿ ಗೊತ್ತಿದ್ದೋ ಗೊತ್ತಿಲ್ದನೋ ಇದು ನಿಗೂಢವಾದಂತ ಕಾಯಿಲೆಗಳು ಅಂತಂದ್ರೆ ಬೇರೆಯವ್ರಿಗೆ ಹೇಳಿರೋದಿಲ್ಲ. ಈಗ HIV ಇರೋದು, HBsAg ಇರೋದು, ವೆನೇರಿಯಲ್ ಡಿಸೀಸ್ ಇರೋದು, ಅವೆಲ್ಲವೂ ಕೂಡ ಇದರಲ್ಲಿ ರೂಲ್ ಔಟ್ ಆಗುತ್ತೆ. ಹೌದು.
ಮತ್ತೆ ಇದು ಬಿಟ್ರೆ ನಮ್ಮ ಶರೀರಕ್ಕೆ ಬೇರೆಯವ್ರಿಗೆ ಒಂದು ಎಷ್ಟು ಜೀವ ಉಳಿಸ್ಬೋದು ಗೊತ್ತಾ? ಒಂದು ಲಸ್ಸಿ ಗ್ಲಾಸ್ ಅಥವಾ ನೀರಿನ ಲೋಟದಷ್ಟು ರಕ್ತ ನಾವು ಕೊಟ್ರೆ 6 ಲೀಟರ್ ಅಷ್ಟು ಶರೀರದಲ್ಲಿ ಇರುತ್ತೆ. ಆ 6 ಲೀಟರ್ ಅಷ್ಟು ಶರೀರದಲ್ಲಿ ಇದ್ರೂ ಕೂಡ ಈ ಲಸ್ಸಿ ಗ್ಲಾಸ್ ಅಷ್ಟು ರಕ್ತವನ್ನು ಕೊಟ್ಟಿದಾಗ ಒಂದು ಈಗಿನ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅಲ್ಲಿ ಒಂದು 10ರಿಂದ 11 ಜೀವ ಉಳಿಸಬಹುದು. ಸೊ ಅಂದ್ರೆ 1 ಪಾಯಿಂಟ್ ರಕ್ತ ಕೊಡೋದ್ರಿಂದ ನೀವು 10ರಿಂದ 11 ಜೀವ ಉಳಿಸ್ತೀರಾ. ಅದು ಹೇಗೆ? ಯಾವ ತರ ರಕ್ತವನ್ನ ಬೇರೆ ಪಡಿಸ್ತೀರಿ? ಅದ್ ಹೇಗೆ ಇದ್ ಮಾಡ್ತೀರಿ? ಮೊಟ್ಟ ಮೊದಲು ರಕ್ತ ಕೊಟ್ಟಿದಾಗ ನಾವು ರಕ್ತವನ್ನ ಕೆಂಪು ರಕ್ತ ಮತ್ತೆ ಪ್ಲಾಸ್ಮಾ ನೀರಿನ ಅಂಶ ಅಂತ ಬೇರ್ಪಡಿಸ್ತೀವಿ. ಆ ನೀರಿನ ಅಂಶ ಹಳದಿ ಬಣ್ಣದಿರತ್ತೆ. ಹೌದು. ಸೊ ಅದಾದ ನಂತರ ಮತ್ತೆ ಇನ್ನೊಂದ್ಸತಿ ಅದನ್ನ ಸಪರೇಟ್ ನೀರಿನ ಅಂಶ ಸಪರೇಟ್ ಮಾಡಿದ್ರೆ ಈಗೆಲ್ಲ ಡೆಂಗು ಶುರು ಆಗುತ್ತೆ. ಸೊ ಆ ಡೆಂಗುಗೆ ಪ್ಲೇಟ್ಲೆಟ್ಸ್ ಬೇಕಾಗುತ್ತೆ, ಹೆಪ್ಪುಗಟ್ಟೋದೇ ಇಲ್ಲ ರಕ್ತ. ಸೊ ಹಾಗಾಗಿ ಹೆಪ್ಪುಗಟ್ಟೋದಕ್ಕೋಸ್ಕರ ಪ್ಲೇಟ್ಲೆಟ್ಸ್ ಕೂಡ ನಾವು ಸಪರೇಟ್ ಮಾಡ್ತೀರಿ. ಸೊ ಈಗಿನ ಪರಿಸ್ಥಿತಿನಲ್ಲಿ ಜಾಸ್ತಿ ಪ್ರಮಾಣ ಈ ಅನಿಮಿಕ್ ಪೇಷಂಟ್ಸ್ ಇದ್ದಾರೆ ನಮ್ಮ ದೇಶದಲ್ಲಿ. ಸೊ ಹಾಗಾಗಿ ಕೆಂಪು ರಕ್ತ ಕಣಗಳನ್ನ ಪ್ಯಾಕ್ ಮಾಡ್ಬಿಟ್ಟು ಆ ಪ್ಲಾಸ್ಮಾನ ಸೆಪರೇಟ್ ಮಾಡಿ ಇದನ್ನೇ ಕೊಡ್ತೀರಿ. ಅದನ್ನ ಮಾತ್ರ ಕೊಡ್ತೀವಿ. ಈಗ ಡೆಂಗು ಬಂದಿದ್ರೆ ಅವ್ರಿಗೆ ಪ್ಲೇಟ್ಲೆಟ್ಸ್ ಬೇಕಂದ್ರೆ ಬರೀ ಪ್ಲೇಟ್ಲೆಟ್ಸ್ ಕೊಡ್ತೀವಿ. ಸೊ ನೀರಿನ ಅಂಶ ತುಂಬಾ ರಕ್ತ ಈಗ ಆಕ್ಸಿಡೆಂಟ್ಸ್ ಆಗಿದೆ ಅಥವಾ ಏನೋ ಒಂದು ಕ್ಯಾನ್ಸರ್ ಹೆಮ್ಯಾಂಜಿಯೋಮಾ ಅಂತ ಹೇಳ್ತೀವಿ, ಆ ತರ ಒಂದು ಕಂಡೀಷನ್ಸ್ ಅಲ್ಲಿ ರಕ್ತ ಸರಾಸರಿಯಾಗಿ ಹೋಗ್ತಾ ಇರುತ್ತೆ. ಆಪರೇಷನ್ ಥಿಯೇಟರ್ ಅಲ್ಲಿ ಅವ್ರಿಗೂ ಡಾಕ್ಟರ್ಸ್ಗೂ ಗೊತ್ತಿರೋದಿಲ್ಲ, ಓಪನ್ ಅಪ್ ಮಾಡಿದ್ಮೇಲೆ ಗೊತ್ತು. ಹಾಗಂತ ಇರುವಾಗ ಅದಕ್ಕೆ ಪ್ಲಾಸ್ಮಾ ಬೇಕಾಗುತ್ತೆ. FFP ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಅಂತ ಹೇಳ್ತೀವಿ, ಅದು ಬೇಕಾಗುತ್ತೆ. ಅದಲ್ದೇನೆ ನಾವು ಹಾರ್ಟ್ ಟ್ರಬಲ್ ಪೇಷಂಟ್ ಗಳಿಗೆ ಆಪರೇಷನ್ ಮಾಡ್ಬೇಕಾದ್ರೆ ಕೆಲವು ಸೈನಾಟಿಕ್ ಅಂದ್ರೆ ಬ್ಲೂ ಬೇಬಿಗಳಿಗೆ ಬ್ಲೀಡಿಂಗ್ ಜಾಸ್ತಿ ಆಗತ್ತೆ. ಅಂಥವ್ರಿಗೆ ಪ್ಲಾಸ್ಮಾ ಅಂದ್ರೆ ಫ್ರೋಸನ್ ಪ್ಲಾಸ್ಮಾ ಕೊಟ್ರೆ ಬ್ಲೀಡಿಂಗ್ ನಿಲ್ಲತ್ತೆ. ಸೊ ಹಾಗಾಗಿ ಅಂತ ಪೋಸ್ಟ್ ಆಪರೇಟಿವ್ ಮಕ್ಕಳಿಗೂ ಕೂಡ ಜೀವ ಉಳಿಸಬಹುದು ನೀವು. ಹೌದು ಮೇಡಮ್. ಸೊ ಹೀಗಿರುವಾಗ ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಕೋಆಗ್ಯುಲೇಟಿವ್ ಫ್ಯಾಕ್ಟರ್ಸ್ ಅಂತ ಒಂದು 13 ಫ್ಯಾಕ್ಟರ್ಸ್ ಇರುತ್ತೆ. ಬೇರೆ ಹಿಮೋಫೀಲಿಯಾ, ಕ್ರಿಸ್ಮಸ್ ಡಿಸೀಸ್ ಅದೆಲ್ಲ ಈ ಫ್ಯಾಕ್ಟರ್ಸ್ ಇಲ್ದೆ ಹೋದ್ರೆ ಬಳಲ್ತಾರೆ ಆ ಮಕ್ಕಳು. ಹುಟ್ಟಿದಾಗ್ಲಿಂದಾನೇ ಬಳಲ್ತಾರೆ. ಮತ್ತೆ ಅವ್ರು ಬಿದ್ರೆ ಸರಾಸರಿಯಾಗಿ ರಕ್ತ ಹೋಗ್ತಾನೆ ಇರುತ್ತೆ. ಸೊ ಅವ್ರಿಗೆ ಅವಾಗ 15 ದಿವಸಕ್ಕೊಮ್ಮೆ ನಿಲ್ಲದೆ ಇಲ್ಲ. ಸೊ ಹಾಗಾಗಿ ದೊಡ್ಡ ಕಂಪ್ನೀಸ್ ಏನ್ ಮಾಡುತ್ತೆ, ಈ FFP ನ ತಕೊಂಡ್ಬಿಟ್ಟು ಫ್ರಾಕ್ಷನ್ಸ್ ದಿ ಫ್ಯಾಕ್ಟರ್ಸ್ ಕೋಆಗ್ಯುಲೇಟಿವ್ ಫ್ಯಾಕ್ಟರ್ಸ್ ನ ಡಿಫ್ರೆನ್ಶಿಯೇಟ್ ಮಾಡುತ್ತೆ. 8 ಕೋಆಗ್ಯುಲೇಟಿವ್ ಫ್ಯಾಕ್ಟರ್ಸ್ ನ ಡಿಫ್ರೆನ್ಶಿಯೇಟ್ ಮಾಡುತ್ತೆ. ಸೊ ಹೀಗಾಗಿ 8 ಜನಕ್ಕೆ ಬದುಕಿಸಬಹುದಾ? ಅದಾದ ನಂತರ ಪ್ಯಾಕ್ಟ್ ಸೆಲ್ 9 ಮತ್ತೆ ಇದು ಪ್ಲೇಟ್ಲೆಟ್ಸ್ ಅನ್ನೋದು 10 ಆಯ್ತು. ಸೊ ಇವಾಗ ಈಗಿನ ಪರಿಸ್ಥಿತಿನಲ್ಲಿ ನಮ್ಗ್ ನೋಡಿದ್ರೆ ಈ ಗರ್ಭಿಣಿ ಸ್ತ್ರೀಯರಿಗೆ ಪ್ರತ್ಯೇಕವಾಗಿ ಗರ್ಭಿಣಿ ಸ್ತ್ರೀಯವ್ರಿಗೆ ಜಾಸ್ತಿ ಬೇಕಾಗಿದೆ ರಕ್ತ. ಸೊ ಆ ಗರ್ಭಿಣಿ ಸ್ತ್ರೀ ಅಂತ ಹೇಳಿದ್ರೆ ಅವಳ ಯೂಟ್ರಸ್ ಅಲ್ಲಿ ಇರುವಂತ ಫೀಟಸ್ ಅದು ಕೂಡ ಜೀವ ಅಲ್ವೇ? ಸೊ ಆ ಜೀವನ ಅದು 2 ಜೀವ. ಹೌದು. ಸೊ ಹಾಗಾಗಿ 10ರಿಂದ 11 ಜೀವ ಅಂತ ಹೇಳೋದು ಅದಕ್ಕೆ. ಇದು ಜನಗಳಿಗೆ ಸಾಧಾರಣವಾಗಿ ಗೊತ್ತಿಲ್ಲ. ಅದನ್ನ ಈಗಿನ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಗಿರೋದು. ಇದು ಕಾಂಪೊನೆಂಟ್ ಏರಾ ಅಂತ ಹೇಳ್ತೀವಿ ನಾವು. ಹೀಗಿರೋದ್ರಿಂದ ಮುಂಚೆ ಎಲ್ಲ ಒಬ್ರಿಗೊಬ್ರು ಕೊಟ್ಕೊಳ್ಳೋರು ರಕ್ತ, ಒಬ್ರು ತಕೊಳ್ಳೋರು ಒಬ್ರು ಕೊಡೋರು, ಹೀಗಿತ್ತು. ಈಗಿನ ಪರಿಸ್ಥಿತಿನಲ್ಲಿ ಆತರ ಇಲ್ವೇ ಇಲ್ಲ. ಅದಕ್ಕೆ ಪರಿಗಣಿಸಿ ಅದನ್ನ ಪರಿಶೋಧಿಸಿ ಅದ್ ನಾವು ಕೊಡೋದ್ರಿಂದ 10ರಿಂದ 11 ಜೀವ ಉಳಿಸ್ತೀವಿ. ಇದನ್ನ ದಯವಿಟ್ಟು ಎಲ್ರು ಮಾಡ್ಕೋಬೇಕು. ಅದೊಂದು ಯಾರು ಬರ್ನ್ಸ್ ಮಾಡ್ಕೊಂಡಿರ್ತಾರಲ್ಲ ಆ ಪೇಷಂಟ್ ಗಳಿಗೂ ಕೂಡ ಪ್ಲಾಸ್ಮಾ ಬೇಕಾಗತ್ತೆ. ಅವ್ರಿಗೂ ಕೂಡ ಬರ್ನ್ಸ್ ಪೇಷಂಟ್ ಜೀವನ ಉಳಿಸ್ದಂಗ ಆಗತ್ತೆ. ಅದಲ್ಲದೆ RH ನೆಗೆಟಿವ್ ಇರುತ್ತೆ, ಪ್ಲಾಸೆಂಟಾ ಪ್ರಿವಿಯಾ ಇರುತ್ತೆ. ಈ ಡೆಲಿವರಿ ಹೊತ್ತಿಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಆಮೇಲೆ ಅಕಸ್ಮಾತ್ ರಕ್ತ ಸಿಗದೆ ಇದ್ದಾಗ, ಅದು ರೇರ್ ರಕ್ತ ಸಿಗದೆ ಇದ್ದಾಗ ತಾಯಿ ಸತ್ರೆ ಮಗು ಅನಾಥ ಆಗತ್ತೆ. ಅಂಥದ್ನೆಲ್ಲ ನಾವು ಉಳಿಸ್ಬಹುದು ಅಂತ ಅಲ್ವಾ? ಸೊ ಈ ತರ ಒಂದು ಕೊಡೋದು ಮಹಾದಾನನೇ ಆಗುತ್ತೆ. ನಾವು ಬದುಕಿರುವಾಗ್ಲೇ ನಮ್ಮ ಶರೀರಕ್ಕೂ ಒಳ್ಳೇದನ್ನ ಮಾಡಿ ಬೇರೆಯವ್ರಿಗೂ ಕೂಡ ಒಂದು 10ರಿಂದ 11 ಜೀವ ಉಳಿಸೋದಂದ್ರೆ ಇದೊಂದೇ, ರಕ್ತ ಒಂದೇ. ಬೇರೆ ಯಾವ್ದು ನಮ್ಮ ಅಂಗಾಂಗ ಈ ತರ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು. ಆಮೇಲೆ ಇನ್ನೊಂದಂದ್ರೆ ಎಲ್ಲಾನು ಆರ್ಟಿಫಿಷಿಯಲ್ ಬಂದಿದೆ. ಆರ್ಟಿಫಿಷಿಯಲ್ ಲಂಗು, ಆರ್ಟಿಫಿಷಿಯಲ್ ಹಾರ್ಟು, ಆರ್ಟಿಫಿಷಿಯಲ್ ಇದು ಕಿಡ್ನಿ ಎಲ್ಲಾನು ಇದೆ. ಆದ್ರೆ ಇಲ್ಲಿವರೆಗೂ ಆರ್ಟಿಫಿಷಿಯಲ್ ಬ್ಲಡ್ ಬಂದಿಲ್ಲ.
ಅಂದ್ರೆ ಅದನ್ನ ಡೆವಲಪ್ ಮಾಡಕ್ ಆಗಿಲ್ಲ. ಆರ್ಟಿಫಿಷಿಯಲ್ ಸ್ಕಿನ್ ಕೂಡ ಬಂದಿದೆ ನೋಡಿ ಅಲ್ವಾ. ಹೌದು ಹೌದು, ಸೊ ಸ್ಕಿನ್ ಹಾಗಾಗಿ ಗ್ರಾಫ್ಟ್ ಮಾಡ್ತಾ ಇದಾರೆ. ಅದು ಸಂಶೋಧನೆಯಲ್ಲಿ ಇದೆ. ರಕ್ತ ಆದ್ರೆ ರಕ್ತ ಮಾತ್ರ ಬಂದಿಲ್ಲ ಇನ್ನು. ಮಾಡ್ತಾ ಇದಾರೆ. ಅದು ಉಪಯೋಗಿಸದಿದ್ರೆ ಬರೀ ಮಿಲಿಟರಿ ಮತ್ತೆ ಇಲ್ಲೆಲ್ಲ ಭಾರತ ದೇಶದಲ್ಲಿ ನಾವು ಇಷ್ಟೊಂದ್ ಜನ ಇದೀವಿ, ಸಾಕಷ್ಟು ಜನ ಒಬ್ರಿಂದ ಒಬ್ರು ಕೊಟ್ಕೋಬಹುದು. ಅಲ್ಲಿ ನೋಡಿದ್ರೆ ಬೇರೆ ಹಿಮಾಲಯ ಪರ್ವತ ಆತರ ಮಿಲಿಟರಿ ಏರಿಯಾನಲ್ಲಿ ರಕ್ತ ಸಿಗೋದಿಲ್ಲ. ಅಲ್ಲಿ ಮಾತ್ರ ಉಪಯೋಗಿಸೋದಕ್ಕೆ ಸ್ವಲ್ಪ ಸಂಶೋಧನೆ ಮಾಡ್ತಿದ್ದಾರೆ. ಆದ್ರೆ ಕೃತಕ ರಕ್ತವನ್ನ ಅಲ್ಲಿ ಮಾತ್ರ ಉಪಯೋಗಿಸೋದಕ್ಕೆ ನೋಡ್ತಾ ಇದ್ದಾರೆ. ಇನ್ನು ಪರಿಶೀಲನೆಯಲ್ಲಿ ಇದೆ, ಅದು ಕೂಡ ಪರೀಕ್ಷೆ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೂ ಇದಾಗಿಲ್ಲ. ಆಕೆ ಈಗ ಪೂರ್ವ ಸಿದ್ಧತೆ ಅಂತಂದ್ರಲ್ಲ, ನೀವು ಒಂದು ರಾತ್ರಿ ಮನ್ಸ್ ಮಾಡ್ಬೇಕು, ಚೆನ್ನಾಗಿ ಮಲಗ್ಬೇಕು ಅಂದ್ರೆ ಊಟ ಅಂತಂದ್ರೆ ಬೆಳಿಗ್ಗೆ ಹೇಗ್ ಹೋಗ್ಬೇಕು ಅವರು? ಬೆಳಗ್ಗೆ ಕೂಡ ಅದೇ ಟ್ಯಾಬ್ಲೆಟ್ಸ್ ಏನಾದ್ರು ತಗೊಳ್ಳೋದಿದ್ರೆ ತಗೊಳ್ಬೇಡ್ದು. ಚೆನ್ನಾಗಿ ಊಟ ಮಾಡ್ಕೊಂಡು ನೀರ್ ಚೆನ್ನಾಗಿ ಕುಡ್ಕೊಂಡು ಧೈರ್ಯದಿಂದ ಹೋಗಿ ರಕ್ತವನ್ನ ಕೊಡ್ಬೇಕು. ಸರಾಗವಾಗಿ ಬಿಟ್ರೆ, ಕೈ ಸರಾಗವಾಗಿ ಬಿಟ್ರೆ ಅವ್ರು ಸೂಜಿ ಚುಚ್ಚೋರು ಕೂಡ ಸರಾಗವಾಗಿ ಹೋಗಿ ಅದನ್ನ 7 ನಿಮಿಷ ಒಳಗಡೆ ರಕ್ತವನ್ನ ತಗೊಳ್ತಾರೆ. ಸೊ ಇಲ್ದೆ ಹೋದ್ರೆ ಅವರು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಅವ್ರು ಹಾಕೋರು ಕೂಡ ಸೂಜಿ ಜೋರಾಗಿ ಚುಚ್ಬೇಕಾಗುತ್ತೆ, ಅದು ನೋವಾಗುತ್ತೆ. ಮತ್ತೆ ಇಂಜೆಕ್ಷನ್ಸ್ ನೋವು ಏನಕ್ಕಾಗುತ್ತೆ ಅಂತ ಇಂಜೆಕ್ಷನ್ಸ್ ನೋವಾಗೋದು ಅಲ್ಲಿ ನಾವು ಉಪಯೋಗಿಸ್ತೀವಲ್ಲ, ಅಲ್ಲೊಂದು ಡ್ರಗ್ಸ್ ಇರುತ್ತೆ, ಏನೋ ಒಂದು ಸ್ಪ್ರೇ ಆತರ ಎಲ್ಲ ಇರುತ್ತೆ. ಮತ್ತೆ ಇದು ಡ್ರಗ್ ಇಂಜೆಕ್ಷನ್ ಸೊಲ್ಯೂಷನ್ ಇರುತ್ತಲ್ಲ, ಅದು ನಮ್ ಶರೀರ ಒಳಗಡೆ ಹೋಗ್ಬಿಟ್ಟು ರಿಯಾಕ್ಟ್ ಮಾಡುತ್ತೆ. ಸೊ ಆ ರಿಯಾಕ್ಷನ್ ಇಂದ ನೋವಾಗೋದು ವಿನಃ ಸೂಜಿಯಿಂದ ಅಲ್ಲ. ಸೂಜಿ ಬರೀ ಸೊಳ್ಳೆ ಅಥವಾ ಇರುವೆ ಅಷ್ಟು ಮಾತ್ರ ಕಚ್ಚಕ್ ಸಾಧ್ಯ, ಅಷ್ಟೇ ನೋವು. ಓಕೆ. ತುಂಬಾ ತುಂಬಾ ಸಂತೋಷ ಶ್ರೀಲತಾ ಅವರೇ. ನಿಮ್ಮ ಮಾತನ್ನ ಕೇಳಿ ಬಹುಶಃ ಸುಮಾರು ಜನ ತಾವು ರಕ್ತ ಕೊಡಬೇಕು ಅಂತ ಮನಸ್ಸನ್ನ ಗಟ್ಟಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಧನ್ಯವಾದಗಳು. ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಮೇಡಮ್. ಏನಂತ ಹೇಳಿದ್ರೆ, ರಕ್ತ ಕೊಡ್ಬೇಕು ಅಂತ ಹೇಳಿದ್ರೆ, ರಕ್ತ ಕೊಟ್ಟಿದ ನಂತರ ಹಾರ್ಟ್ ಅಟ್ಯಾಕ್ ಮತ್ತೆ ಈ ಪ್ಯಾರಾಲಿಸಿಸ್ ಅಂತ ಏನ್ ಹೇಳ್ತೀವಿ, ಅದು ವರ್ಷದಲ್ಲಿ 2 ಸತಿ, 2 ಬಾರಿ ಕೊಟ್ರೆ ವರ್ಷದಲ್ಲಿ, ಯಾರೇ ಬ್ಲಡ್ ಗ್ರೂಪ್, ನೆಗೆಟಿವ್ ಬ್ಲಡ್ ಗ್ರೂಪ್ ಆಗ್ಲಿ, ಪಾಸಿಟಿವ್, ಹೆಣ್ಣಾಗ್ಲಿ ಗಂಡಾಗ್ಲಿ 45 kgs ಗಿಂತ ಜಾಸ್ತಿ ಇರ್ಬೇಕು. ಮತ್ತೆ BP ಶುಗರ್ ಎಲ್ಲ ಇಲ್ದೇ ಇದ್ರೆ ಒಳ್ಳೇದು. ಮತ್ತೆ ಅವ್ರಿಗೆ ಚೆಕ್ ಮಾಡ್ತೀವಿ ನಾವು, BP ಚೆಕ್ ಮಾಡ್ತೀವಿ. ಹಿಮೋಗ್ಲೋಬಿನ್ ಅಂತೂ 12.5 ಗ್ರಾಮ್ ಗಿಂತ ಜಾಸ್ತಿ ಇರ್ಬೇಕು. ಹೀಗೆಲ್ಲ ಇರುವಾಗ 2 ಬಾರಿ ಮಾಡಿದ್ರೆ 88% ಅಷ್ಟು ನಾವು ಕಡಿಮೆ ಮಾಡಬಹುದು. ಹೃದಯಾಘಾತ ಆಗೋದನ್ನ ಮತ್ತು ಸ್ಟ್ರೋಕ್ ಆಗೋದನ್ನ 88% ಕಡಿಮೆ ಮಾಡಬಹುದು ಅಂತ ಹೇಳ್ತಾ ಇದ್ರೆ ಧನ್ಯವಾದಗಳು. ಉಪಯುಕ್ತವಾದಂತ ಮಾಹಿತಿ. ನಮಸ್ಕಾರ. ನಮಸ್ಕಾರ.